ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ಅಲ್ವಾ ಸರ್ ಹೇಳೋದು, ನಮ್ದೊಂದು ಪ್ಲಾನ್ ಆದರೆ ದೇವ್ರದ್ದು ಬೇರೆನೇ ಪ್ಲಾನ್ ಇರುತ್ತೆ ಅಂತ. ಅವನು ಯಾವಾಗೂ ಬೆಸ್ಟ್ ಪ್ಲಾನ್ ಆಗಿರುತ್ತೆ. ಅದಕ್ಕಿದೊಂದು ಎಕ್ಸಾಂಪಲ್ ಅಷ್ಟೇ. ಅವನಿದ್ದಾನೆ ಅಂತ ಮತ್ತೆ ಪ್ರೂವ್ ಆಗೋಯ್ತು. ಗೆಳೆಯ, ಅಪ್ಪ ಅದಕ್ಕೆ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಕಣ. ಹೋಗಿ ಸಮಾಧಾನ ಮಾಡು. ಸರಿ ಭೂಮಿಕಾ, ಕ್ಷಮಿಸ್ಬಿಡಿ. ನಾನು ಹಾಗೆಲ್ಲ ದುಡುಕು ಮಾತಾಡಬಾರ್ದಾಗಿತ್ತು. ನಿಮ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು. ಬಟ್ ನಾನು ಏನು ಮಾಡಲಿ, ನಾನು ಮನುಷ್ಯ ಅಲ್ವಾ. ಕಷ್ಟಪಟ್ಟು ಬೆಳೆಸಿರೋ ಬಿಸ್ನೆಸ್ಸು ಹಾಳಾಗೋಗುತ್ತಲ್ಲ ಅಂತ ಹೀಟಾದ ಮೂಮೆಂಟಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟೆ. ನನಗೆ ನಿಮ್ಮ ಬಗ್ಗೆ ಇರೋದು ಬರೀ ಪ್ರೀತಿ ಮಾತ್ರ. ನಿಮಗೂ ನನ್ನ ಬಗ್ಗೆ ಪ್ರೀತಿನೇ ಇರೋದು, ಅದು ನನಗೆ ಗೊತ್ತು. ಹೌದಲ್ವಾ ಭೂಮಿಕಾ? ಈ ಕ್ಷಣಕ್ಕೆ ನಾನು ಉಳ್ಕೊಂಡಿದ್ದೀನಿ, ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನೀವು ಕಾರಣ. ಯಾವುದೇ ತಪ್ಪು ಮಾಡಿಲ್ಲ ಭೂಮಿಕಾ. ನನ್ನ ಜೀವ ಉಳಿಸಿದಿರ. ಈ ಜೀವ ನೀವು ಕೊಟ್ಟ ಭಿಕ್ಷೆ ಅಂದ್ರೂ ತಪ್ಪಿಲ್ಲ ಭೂಮಿಕಾ. ಹೌದು, ನಿಮ್ಮ ಪ್ರೀತಿ ಬಹಳ ದೊಡ್ಡದು ಭೂಮಿಕಾ. ನೋಡಿ, ನೀವೇನೇ ಮಾಡೋದು ನಂಗೆ ಒಳ್ಳೇದಾಗುತ್ತೆ. ಅದಕ್ಕೆ ಇದೇ ಸಾಕ್ಷಿ. ಏನು ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಹೇಳ್ತೀನಿ ಭೂಮಿಕಾ. ನಾನಿವತ್ತೊಂದು ಮೀಟಿಂಗ್ ಹೋಗ್ಬೇಕಾಗಿತ್ತಲ್ಲ, ಆ ಬಿಲ್ಡಿಂಗಿಗೆ ಬೆಂಕಿ ಬಿತ್ತು. ಸುಮಾರು ಜನ ಸತ್ತೋದ್ರು. ಒಂದು ವೇಳೆ ನಾನಲ್ಲಿಗೆ ಹೋಗಿದ್ರೆ ನಾನು ಜೀವನ ಥ್ಯಾಂಕ್ ಯು. ನಾನು ಬೈದಿದ್ದು ಬೇಜಾರಿಲ್ಲ ತಾನೆ? ನಾಟ್ ಅಟ್ ಆಲ್. ಆ್ಯಂಡ್ ಪ್ಲೀಸ್, ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ಬಟ್ ನಿಜವಾಗ್ಲೂ ನಾನು ಪಾಸ್ಪೋರ್ಟ್ನ ಬ್ಯಾಗಲ್ಲೇ ಇಟ್ಟಿದ್ದೆ. ಅದು ಹೇಗೆ ಮಿಸ್ ಆಯಿತು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಎನಿವೇಸ್, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಇದು ಹಾಗೇನೆ ಒಳ್ಳೇದೇ ಆಯಿತು. ಹೌದು, ಯಾರೋ ಮಾಡುವ ಅದೃಷ್ಟದಿಂದ ಹೀಗಾಗಿದೆ ಅಷ್ಟೆ. ಯಾರೂ ಅಲ್ಲ, ಇದೆಲ್ಲ ಆಗಿದ್ದು ನಮ್ಮ ಮಗನಿಂದ. ಅವನು ಹುಟ್ಟಿದ ಗಳಿಗೆ ಚೆನ್ನಾಗಿದೆ. ನೋಡ್ತಾ ಇರಿ, ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ. ನಿಮ್ಗೇನೆಲ್ಲ ಅಡ್ಡಿ ಆತಂಕ ಇದೆಯೋ, ಸಮಸ್ಯೆಗಳಿದೆಯೋ, ಏನೆಲ್ಲ ಅಪಾಯ ಇದೆಯೋ ಎಲ್ಲ ನಿವಾರಣೆ ಆಗುತ್ತೆ. ಎಲ್ಲ ಅವನು ಹುಟ್ಟಿದ ಗಳಿಗೆ. ನನ್ನ ಮಗ ಹುಟ್ಟಿದಕ್ಕೇನೆ ಎಲ್ಲ ಒಳ್ಳೇದಾಗ್ತದೆ. ಹುಟ್ಟಿರೋದು ಒಂದೇ ಮಗು ಅಲ್ಲ ಭೂಮಿಕಾ, 2. ನನ್ನ ಮಗಳು ಅವಳ ಅಪ್ಪನ ನೋಡಬೇಕು, ಅವಳ ಅಪ್ಪನ ಸೇರಬೇಕು ಅನ್ನೋದು ಅವಳ ಹಣೆಯಲ್ಲಿ ಬರೆದಿದೆ. ಅದರಿಂದಾನೆ ನಾನಿವತ್ತು ಬದುಕುಳಿದಿರೋದು. ಗೌತಮರೇ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ನಾನು ನೋಟಿಸ್ ಮಾಡಿದ್ದೀನಿ, ಮಗು ವಿಚಾರ ಬಂದಾಗೆಲ್ಲ ನೀವು ಬ್ಲ್ಯಾಂಕ್ ಆಗ್ಬಿಡ್ತೀರಾ, ಬೇರೆ ಲೋಕಕ್ಕೆ ಹೋಗ್ತೀರಾ. ಏನು? ಹಾಗೆಲ್ಲ ಏನಿಲ್ಲಪ್ಪ, ನೀವು ಶಾಕ್ನಲ್ಲಿದ್ದಲ್ಲ, ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಇಟ್ಸ್ ಓಕೆ. ಈಗ ಆಗಿದ್ದೆಲ್ಲ ಮರೆತುಬಿಡಿ. ನಾನು ಕಾಫಿ ಮಾಡ್ಕೊಬರ್ತೀನಿ ಪ್ಲೀಸ್.
ಬ್ಯುಸಿ ಇದ್ದೀರಾ? ಇಲ್ಲ ಪರವಾಗಿಲ್ಲ, ಹೇಳಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡಿ. ಅದು ನೀವು ಮಾಡ್ತಿರೋದು ನಿಮ್ಗೆ ಸರಿ ಅಂತ ಅನಿಸ್ತಿದ್ಯಾ? ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಸುಧಾ ಮತ್ತೆ ಸೃಜನ್ ಅವ್ರ ಬಗ್ಗೆ. ಅವ್ರ ಬಗ್ಗೆನಾ? ಏನಾಯ್ತು? ನೋಡಿ, ನಾನು ಅವ್ರ ಹೆಸರು ಹೇಳಿದ್ರು ನಿಮ್ಗೆ ಆ ಯೋಚನೆ ಬಂದಿಲ್ಲ. ಗೌತಮರೇ, ನೀವು ಅಶ್ವಿನಿಗೆ ಮಹಿಮಾಗೆ ಒಂದೊಂದು ಮನೆ ಕೊಟ್ಟಿದ್ದೀರಾ. ಅವ್ರಿಗೆ ಅಗತ್ಯ ಇಲ್ಲದೆ ಇದ್ರು ನಿಮ್ ಕಡೆಯಿಂದ ಮದುವೆ ಗಿಫ್ಟು ಅಂತ ಕೊಟ್ಟಿದ್ದೀರಾ. ಬಟ್ ಸುಧಾ ಮತ್ತೆ ಸೃಜನ್ಗೆ ನನಗೆ ಗೊತ್ತು, ಸುಧಾಗೆ ನೀವು ಆಸ್ತಿಯಲ್ಲಿ ಭಾಗ ಕೊಡ್ತಿರ್ಬೇಕಾದ್ರೆ ಅವಳು ಬೇಡ ಅಂತ ಹೇಳಿದ್ಲು. ಬಟ್ ಅವ್ರದ್ದು ಅಂತ ಹೇಳ್ಕೊಳಕ್ಕೆ ಅವ್ರ ಹತ್ರ ಏನಿದೆ? ಏನೂ ಇಲ್ಲ. ಸೊ ಅವ್ರಿಗೊಂದು ಮನೆ ಮಾಡ್ಕೊಡ್ಬೇಕು, ಅದು ನಿಮ್ ಡ್ಯೂಟಿ ಅಲ್ವಾ? ಡ್ಯೂಟಿನೇ. ಬಟ್ ಎಷ್ಟು ವರ್ಷ ಆದ್ಮೇಲೆ ನನ್ನ ತಂಗಿ ನಂಗೆ ಸಿಕ್ಕಿದಾಳೆ. ಈಗ ಅವ್ರಿಗೆ ಅಂತ ಒಂದು ಸಪ್ರೇಟ್ ಮನೆ ಮಾಡ್ಬಿಟ್ಟು ನಾನು ಅವಳನ್ನು ದೂರ ಕಳಿಸ್ಬೇಕಾ? ಅವೆಲ್ಲ ಆಗಲ್ಲ ರೀ. ಅವಳು ನನ್ನ ತಂಗಿ, ಅವಳು ಇಲ್ಲೇ ಇರಬೇಕು, ನನ್ನ ಕಣ್ಮುಂದೆನೇ ಇರಬೇಕು, ನನಗೆ ಬೇಕು ಅಂದಾಗ ಸಿಗಬೇಕು. ಅವಳನ್ನು ದೂರ ಮಾಡೋದು ನನಗೆ ಇಷ್ಟ ಇಲ್ಲ ರೀ. ನೋ. ಅಲ್ಲ ಗೌತಮರೇ, ನನ್ಗೆ ಅರ್ಥ ಆಗತ್ತೆ. ನಿಮಗೆ ನಿಮ್ ತಂಗಿನ ಬಿಟ್ಟಿರೋದಕ್ಕಾಗಲ್ಲ, ಅವಳಿಗೂ ಅಷ್ಟೇ ನಿಮ್ಮನ್ ಬಿಟ್ಟಿರೋದಕ್ಕಾಗಲ್ಲ. ನನಗೂ ನಿಮ್ಮಿಬ್ಬರನ್ನ ದೂರ ಮಾಡ್ಬೇಕು ಅಂತಲ್ಲ. ಬಟ್ ಒಂದ್ಸಲ ಸೃಜನ್ ಅವ್ರ ಪಾಯಿಂಟ್ ಆಫ್ ಇಂದ ಯೋಚನೆ ಮಾಡಿ. ಎಷ್ಟ್ ದಿನ ಅಂತ ತನ್ನ ಮಾವನ ಮನೆಯಲ್ಲೇ ಇರ್ತಾರೆ? ಸೃಜನ್ ಅವ್ರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟು, ಸ್ವಾಭಿಮಾನ ಅನ್ನೋದಿರುತ್ತಲ್ವಾ? ನಾನು ಹೇಳ್ತಿರೋದು ಕರೆಕ್ಟ್ ಅಲ್ವಾ? ಕರೆಕ್ಟೇ. ಬಟ್ ಸುಜನ್ ಬಗ್ಗೆ ಆ ಥರ ಎಲ್ಲ ಏನೂ ಇಲ್ಲ ರೀ. ಅವನೇನು ಅನ್ಕೊಳಲ್ಲ. ಇನ್ಫ್ಯಾಕ್ಟ್ ಅವನು ನಮ್ಮ ಮನೆಯವನು, ನಮ್ಮವನೇ ಆಗ್ಬಿಟ್ಟಿದ್ದಾನೆ. ನನಗೆ ಪಾರ್ಥನ್ಗಾಗ್ಲಿ ಅವನಿಗಾಗ್ಲಿ ಯಾವುದೇ ಡಿಫರೆನ್ಸ್ ಇಲ್ಲ ರೀ. ಹೆಸರಿಗಷ್ಟೇ ಬಾವ ಬಾಮ ಇದ್ದ ಬಿಟ್ರೆ ಅವನು ನನ್ನ ತಮ್ಮನ ಥರಾನೇ. ಅವನು ನಮ್ಮನ್ನೆಲ್ಲ ಮನೆಯವ್ರ ಥರನೇ ನೋಡ್ತಾನಪ್ಪ. ಮತ್ತೆ ಬೇರೆ ಮನೆ ಯಾಕೆ ಬೇಕಾಗತ್ತೆ? ನಿಮ್ಗೆ ಹೆಂಗ್ ಅರ್ಥ ಮಾಡಿಸ್ಲಿ ನಾನು? ಗೌತಮರೇ, ಅವ್ರಿಗೆ ಈಗ ತಾನೇ ಮದುವೆ ಆಗಿದೆ. ಒಂದ್ ಸ್ವಲ್ಪ ಪ್ರೈವಸಿ, ಫ್ರೀಡಮ್ ಅನ್ನೋದು ಬೇಕಲ್ವಾ? ಮತ್ತೆ ಅದೇ ಹೇಳ್ತಾ ಇದ್ದೀರಲ್ರಿ. ನನ್ನ ತಂಗಿ ದೂರ ಮಾಡ್ಬೇಕಾಗಾದ್ರೆ ನಾನೆಲ್ಲಿ ಹಾಗಂದೆ? ಅಲ್ಲ, ನಾನು ಅವ್ರಿಗೆ ಅಬ್ರಾಡ್ ಕಳ್ಸಿ ಅಂತ ಹೇಳ್ತಿಲ್ಲ. ಇಲ್ಲೇ ಮನೆ ಹತ್ತಿರದಲ್ಲಿ ಯಾವ್ದಾದ್ರು ಮನೆ ನೋಡಿ ಅವ್ರಿರೋ ವ್ಯವಸ್ಥೆ ಮಾಡಿ ಅಂತ ಹೇಳ್ತಿದ್ದೀನಿ. ಹತ್ತಿರದಲ್ಲೇ ಇದ್ರೆ ಅವ್ರು ನಮ್ಮ ಮನೆಗೆ ಯಾವಾಗ ಬೇಕಾದ್ರೂ ಬರಬಹುದು. ನಮಗೂ ಅವ್ರು ನೋಡ್ಬೇಕಂತ ಅನ್ಸಿದ್ರೆ ನಾವು ಹೋಗ್ಬೋದು. ನೋಡಿ, ನಾನು ಹೇಳ್ತಿರೋದಿಷ್ಟೇ. ಸುಧಾ ಮತ್ತೆ ಸೃಜನ್ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಅವ್ರದೇ ಆದಂತ ಒಂದು ಮನೆ ಬೇಕು ಅಂತ. ಈಗ ಬೇಡದೇ ಇರ್ಬೋದು, ಬಟ್ ಫ್ಯೂಚರ್ ಅಲ್ಲಿ ಅವ್ರ ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ಲಕ್ಷ್ಮಿ ಬೇರೆ ಇದ್ದಾಳೆ. ನೀವು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇದೆ. ಸರಿ ಬಿಡಿ, ವ್ಯವಸ್ಥೆ ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಮೃತಧಾರೆ, ನನ್ನ ಅಮೃತಧಾರೆ.